ವೆಲ್ಕಮ್ ಬ್ಯಾಕ್ ಟು ಅನದರ್ ಎಪಿಸೋಡ್ ಆಫ್ ವೀಕ್ಲಿ ಅಪ್ಡೇಟ್. ಈ ವಾರನು ಕೂಡ ಇಂಟ್ರೆಸ್ಟಿಂಗ್ ಆಗಿರುವಂತ ಹೊಸ ಮೂವಿ ಅಪ್ಡೇಟ್ ಜೊತೆ ಬರ್ತಾ ಇದೀನಿ. ಶುರು ಮಾಡೋಣ, ಲೆಟ್ಸ್ ಗೋ. ಇನ್ನು ಮೊದಲನೇದಾಗಿ ಕಾಂತಾರ ಚಾಪ್ಟರ್ 1 ಕಲೆಕ್ಷನ್ ಕಡೆ ಬರತಾದ್ರೆ ಈ ಸಿನಿಮಾ 2 ಡೇಸ್ ಬ್ಯಾಕ್ 717.50 ಕೋಟಿ ಕಲೆಕ್ಷನ್ ಮಾಡಿರೋದನ್ನ ಒಂಬಾಳೆ ಬ್ಯಾನರ್ಸ್ ಅವರೇ ಅಫಿಷಿಯಲ್ ಆಗಿ ಅನೌನ್ಸ್ಮೆಂಟ್ ಮಾಡಿದ್ರು 2 ದಿನದ ಹಿಂದೆ. ಇನ್ನ ಈ 2 ದಿನದಲ್ಲಿ ಅಂದಾಜು ಇಟ್ಕೊಂಡ್ರು ಕೂಡ 800 ಕೋಟಿ ಕ್ರಾಸ್ ಆಗಿರುತ್ತದೆ ಪೀಸ್ಫುಲ್ ಆಗಿ. 1000 ಕ್ರೋರ್ ನ ಆರಾಮಾಗಿ ಟಚ್ ಮಾಡುತ್ತೆ ಇನ್ನೊಂದು ವಾರದಲ್ಲಿ ಈ ಸಿನಿಮಾ, ನೋ ಡೌಟ್. ಲಾಸ್ಟ್ ವೀಕ್ ಸೋಮವಾರ ಒಂದು ವಿಡಿಯೋ ರಿಲೀಸ್ ಆಗುತ್ತೆ, ಇಲ್ಲ ಲೀಕ್ ಆಗುತ್ತೆ. ಅದೊಂದು ವಿಡಿಯೋ ಇಡೀ ಇಂಡಿಯಾನೇ ಅಳ್ಳಾಡಿಸ್ಬಿಡ್ತದೆ. ಟಾಕ್ಸಿಕ್ ಸಿನಿಮಾದ ಸೆಟ್ ಒಳಗಡೆ ರಾಕಿಂಗ್ ಸ್ಟಾರ್ ಯಶ್ ಅವರು ಪುಸ್ಕ ಅಂತ ಸಿಗರೇಟ್ ಹೊಡಿತಾರ ಅಂತ 7 ಸೆಕೆಂಡ್ ವಿಡಿಯೋ ತುಂಬಾನೇ ವೈರಲ್ ಆಗ್ಬಿಟ್ಟಿದೆ ಎಲ್ಲಾ ಕಡೆ. ಅದನ್ನ ನಾನು ಇಲ್ಲಿ ತೋರ್ಸೋದಕ್ಕಾಗಲ್ಲ, ಬಿಕಾಸ್ ಆಫ್ ಕಾಪಿ ರೈಟ್ಸ್ ಹಾಕೊಂಡು ನನಗ್ ಬಡಿತಾರೆ ಅಂತವ್ರು ಅವರೇ ಹೇಳಕ್ ಆಗಲ್ಲ. ಅದಕ್ಕೋಸ್ಕರ ಇನ್ಸ್ಟಾಗ್ರಾಮ್ ಅಲ್ಲಿ ಅಪ್ಲೋಡ್ ಮಾಡಿರ್ತೀನಿ, ಅಲ್ಲಿಗೆ ಬಂದು ನೋಡ್ಕೊಂಡ್ಬಿಡಿ ಪೀಸ್ಫುಲ್ ಆಗಿ. ಇನ್ನು ವಿಜಯ್ ರಾಘವೇಂದ್ರ ಅವರು ಇತ್ತೀಚೆಗೆ ಕ್ರೈಮ್ ಥ್ರಿಲ್ಲರ್ ಸಿನಿಮಾಗಳನ್ನ ಮಾಡೋದ್ರಲ್ಲಿ ಎಕ್ತಿದ್ ಕೈ ಹಾಕ್ಬಿಟ್ಟು ಫುಲ್ ಫೇಮಸ್ ಆಗ್ತಾ ಇದ್ದಾರೆ. ರೀಸೆಂಟ್ ಆಗಿ ಈಗ 15ನೇ ತಾರೀಕಲ್ಲಿ ಅನೌನ್ಸ್ಮೆಂಟ್ ಮಾಡಿದ್ರು ಸೆಕೆಂಡ್ ಕೇಸ್ ಆಫ್ ಸೀತಾರಾಮ್. ಇದು ಸೀಕ್ವಲ್ ಸಿನಿಮಾ, ಇದರದ್ದು ಪಾರ್ಟ್ 1 ಕೂಡ ಇದೆ. ಸೀತಾರಾಮ್ ಬಿನೋಯ್ ಕೇಸ್ ನಂಬರ್ 18, ಇದು ಪಾರ್ಟ್ 1. ಇದನ್ನ ನಮ್ಮ ಅಪ್ರಾಣಿಗೂ ನಾನು ನೋಡಿಲ್ಲ, ಬಟ್ ಇವಾಗ ಬಂದಿರೋ ಸೆಕೆಂಡ್ ಚಾಪ್ಟರ್ ಪೋಸ್ಟರ್ ನೋಡ್ತಿದ್ದಾಗನೆ ಈ ಪಾರ್ಟ್ ನಾನು ಮೊದಲು ನೋಡ್ಬೇಕು ಅಂತ ಡಿಸೈಡ್ ಆಗಿದ್ದೀನಿ. ಇನ್ನ ಈ ಸಿನಿಮಾ ರಿಲೀಸ್ ಆಗ್ತಾ ಇರೋದು ನವೆಂಬರ್ 28ನೇ ತಾರೀಕಿಗೆ. ಕೇಸ್ ಆಫ್ ಕುಂಡಣ ಸಿನಿಮಾ ಯಾರೆಲ್ಲ ಸೇರ್ಕೊಂಡು ಮೇಕಿಂಗ್ ಮಾಡಿದ್ರು ಅದೇ ಟೀಮು ಇಲ್ಲೂ ಕೂಡ ಕೈ ಹಾಕವ್ರೆ ನೆಕ್ಸ್ಟ್ ಲೆವೆಲ್ ಗೆ. ಈ ಸಲ ಥ್ರಿಲ್ಲಿಂಗ್ ಗ್ಯಾರಂಟಿ. ಇನ್ನು ಎಸ್ ನಾರಾಯಣ ಅವರೇ ಸ್ಕ್ರೀನ್ ಪ್ಲೇ, ಡೈರೆಕ್ಷನ್, ಆಕ್ಷನ್ ಇಲ್ಲ ಆಕ್ಷನ್ ಅಲ್ಲ, ಸ್ಟೋರಿ, ಡೈಲಾಗ್ಸ್ ಎಲ್ಲಾನು ಅವರೇ ಮಾಡಿರುವಂತ ಮಾರುತ ಸಿನಿಮಾ. ಈ ಸಿನಿಮಾದಲ್ಲಿ ದುನಿಯಾ ವಿಜಯಣ್ಣ ಅವರು ಕೂಡ ಆಕ್ಟ್ ಮಾಡವ್ರೆ, ಜೊತೆಗೆ ನಿಶ್ವಿಕಾ ನಾಯ್ಡು ಕೂಡ. ಟ್ರೈಲರ್ ನೋಡಿದಾಗಿಂದ ಇಡೀ ಕರ್ನಾಟಕ ಕಡೆ ಶಾಕ್ ಆಗ್ಬಿಟ್ಟಿದೆ, ಯಾವ್ದೋ ಹಳೆ ಸಿನಿಮಾ ಟ್ರೈಲರ್ ಬಿಟ್ಟವ್ರೆ ಅನ್ನೋ ರೇಂಜ್ ಗೆ ಅದು ಫೀಲ್ ಕೊಡ್ತಾ ಇತ್ತು. 2012-13 ಈ ಟೈಮ್ ಲೈನ್ ಒಳಗಡೆ ಆ ತರದ ಟ್ರೈಲರ್ ಗಳನ್ನೆಲ್ಲ ನೋಡ್ತಿದ್ವಿ. ಯಾವ್ದೋ ಹಳೆ ಸಿನಿಮಾ ಟ್ರೈಲರ್ ಬಿಟ್ಟವ್ರಲ್ಲ ಅಂತ ಜನ ಸೈಕ್ ಆಗ್ಬಿಟ್ಟಿರ್ತಾರೆ. ಅಂದಾಗ ಈ ಸಿನಿಮಾ ಆದ್ಮೇಲೆ ಅಷ್ಟೊಂದಿನ ಎಕ್ಸ್ಪೆಕ್ಟೇಷನ್ ಯಾರು ಕೂಡ ಇಟ್ಕೊಂಡಿಲ್ಲ. ರಿಲೀಸ್ ಆದ್ಮೇಲೆ ಹೋಗಿ ನೋಡ್ತಾರೆ ಅನ್ನೋ ಒಂದು ಕಾನ್ಫಿಡೆನ್ಸ್ ಕೂಡ ಇಲ್ಲ ನಮಗೆ. ಇನ್ನು ಈ ಸಿನಿಮಾ ರಿಲೀಸ್ ಆಗ್ಬೇಕಿದ್ದು ಅಕ್ಟೋಬರ್ 31ನೇ ತಾರೀಕಿಗೆ. ಈಗ ಇದನ್ನ ಪೋಸ್ಟ್ ಪೋನ್ ಮಾಡಿದ್ದಾರೆ ನವೆಂಬರ್ 21ನೇ ತಾರೀಕಿಗೆ. ಯಾರು ಇಲ್ದಿರೋ ಟೈಮ್ ಲೈನ್ ಅಲ್ಲಿ ಸ್ವಲ್ಪ ಆಟ ಆಡ್ಕೊಳ್ಳೋಣ ಅಂತ ಪ್ಲಾನ್ ಹಾಕೊಂಡವ್ರೆ. ಆ ಟೈಮ್ ಅಲ್ಲಿ ಯಾವ್ದಾದ್ರು ದೊಡ್ಡ ಸಿನಿಮಾ ಬಂದ್ಬಿಟ್ರೆ ಉಡೀಸ್. ಇನ್ನ ರೀಸೆಂಟ್ ಆಗಿ ರಿಷಬ್ ಶೆಟ್ಟಿ ಅವರು ಮೈಸೂರಿನ ಗಾಯತ್ರಿ ಥಿಯೇಟರ್ಗೂ ಕೂಡ ಎಂಟ್ರಿ ಕೊಟ್ಟಿದ್ರು, ಜೊತೆಗೆ ಚಾಮುಂಡಿ ಬೆಟ್ಟಕ್ಕೂ ಕೂಡ ಎಂಟ್ರಿ ಕೊಟ್ಬಿಟ್ಟು ಹೋದ್ರಪ್ಪ. ಆ ಟೈಮ್ ಒಳಗಡೆ ರಿವೀಲ್ ಮಾಡಿದ್ರು ಈಗ ಇವರು ನೆಕ್ಸ್ಟ್ ಸಿನಿಮಾ ಜೈ ಹನುಮಾನ್ ಸಿನಿಮಾದಲ್ಲಿ ಹನುಮಾನ್ ಕ್ಯಾರೆಕ್ಟರ್ ಆಗಿ ಪ್ಲೇ ಮಾಡ್ತಾ ಇದಾರೆ ಅಂತ ಅವರೇ ರಿವೀಲ್ ಮಾಡಿದ್ರು. ಇನ್ನ ಕಾಂತಾರ ಚಾಪ್ಟರ್ 2 ಇನ್ನು ರಿವೀಲ್ ಮಾಡಿಲ್ಲ, ಜಸ್ಟ್ ಕನ್ಫರ್ಮ್ ಮಾಡಿದ್ದಾರೆ. ಜೈ ಹನುಮಾನ್ ಸಿನಿಮಾದಲ್ಲಿ ಇವಾಗ ಬಿಸಿ ಇದ್ದಾರೆ ರಿಷಬ್ ಶೆಟ್ಟಿ ಅವರು. ಇನ್ನ ರಾಜ್ ಬಿ ಶೆಟ್ಟಿ ಅವರ ನೆಕ್ಸ್ಟ್ ಸಿನಿಮಾ ಅನೌನ್ಸ್ಮೆಂಟ್ ಆಗಿ ಫಸ್ಟ್ ಲುಕ್ ಅನ್ನು ಕೂಡ ರಿಲೀಸ್ ಮಾಡಿದ್ದಾರೆ. ಫಸ್ಟ್ ಲುಕ್ ಅಂದ್ರೆ ಕಾನ್ಸೆಪ್ಟ್ ಆರ್ಟ್ ನ ರಿಲೀಸ್ ಮಾಡಿದ್ದಾರೆ. ಸಿನಿಮಾದ ಟೈಟಲ್ ಜುಗಾರಿ ಕ್ರಾಸ್. ಇನ್ನ ಈ ಸಿನಿಮಾನ ಡೈರೆಕ್ಟ್ ಮಾಡ್ತಾ ಇದ್ದಾರೆ ಗುರುದತ್ ಗಾಣಿಗ. ಪೂರ್ಣಚಂದ್ರ ತೇಜಸ್ವಿ ಕಾದಂಬರಿ ಆಧಾರಿತ ಸಿನಿಮಾ, ಟ್ರೂ ಬೇಸ್ಡ್ ಆಗಿರುವಂತ ಸಿನಿಮಾನ ಮಾಡ್ತಾ ಇದೀವಿ ಅಂತ ಇನ್ಫಾರ್ಮೇಶನ್ ಇದೆ. ಯಾರದು ಪೂರ್ಣಚಂದ್ರ? ಇನ್ನ ಸೆನ್ಸಾರ್ ಎಲ್ಲ ಕಂಪ್ಲೀಟ್ ಆಗಿ ಮುಗ್ದೋಗ್ಬಿಟ್ಟು ಇದನ್ನ US ಸರ್ಟಿಫಿಕೇಟ್ ಮಾಡಿದರೆ. ಬಾಹುಬಲಿ ದಿ ಎಪಿಕ್ ಬರ್ತಾ ಇದೆ, ಪಾರ್ಟ್ 1 ಪಾರ್ಟ್ 2 ಎರಡನ್ನು ಮಿಕ್ಸ್ ಮಾಡ್ಕೊಂಡು ಮತ್ತೆ ರಿಲೀಸ್ ಮಾಡ್ತಾ ಇದ್ರೆ ಅಕ್ಟೋಬರ್ 31ನೇ ತಾರೀಕಿಗೆ ಎಲ್ಲ ಕಡೆ ರಿಲೀಸ್ ಆಗ್ತಾ ಇದೆ. ಅಷ್ಟೊಂದು ಏನ್ ಚೇಂಜಸ್ ಮಾಡಿರ್ಬೋದು, ಮತ್ತೆ ಅದನ್ನೇ ಮಿಕ್ಸ್ ಮಾಡಿ ಏನಾದ್ರು ತೋರಿಸ್ತಾ ಇರ್ಬೋದಾ ಅನ್ನೋ ಒಂದು ಕನ್ಫ್ಯೂಷನ್ ನನಗೂ ಇದೆ. ಜೊತೆಗೆ ಈ ಸಿನಿಮಾದ ಟೈಮ್ ಲೈನ್ ಕೂಡ ರಿವೀಲ್ ಮಾಡಿದ್ದಾರೆ. 3 ಗಂಟೆ 44 ನಿಮಿಷ, ಆಲ್ಮೋಸ್ಟ್ 4 ಗಂಟೆ, 1/4 ಗಂಟೆ ಕಡಿಮೆ. ನೋಡೋಣ ಈ ರಿಲೀಸ್ ಒಳಗಡೆ ಏನೇನೆಲ್ಲ ಹೊಸದ್ ನೋಡ್ಬೋದು. ಮತ್ತೆ ಅದನ್ನೇ ರಿಮಿಕ್ಸ್ ಹಾಕೊಟ್ಬಿಟ್ರೆ ಜನ ಥೂ ಅಂತ ಬರೋದಂತೂ ಕನ್ಫರ್ಮ್. ಏನಾದ್ರೂ ಮಿರಾಕಲ್ ಆಗೋ ತರದ್ ಏನಾದ್ರು ತೋರ್ಸಿರ್ಬೋದಾ, ನೋಡ್ಕೊಂಡ್ ಬರೋಣ. KBN ಪ್ರೊಡಕ್ಷನ್ ಇವ್ರಿಗೂ ನಮಗೂ ಕಾಸ ಅವಾಗಿಂದನು ಫ್ರೆಂಡ್ಶಿಪ್ ಸ್ಟ್ರಾಂಗ್. ಇವಾಗ ಈ ಪ್ರೊಡಕ್ಷನ್ ಹೌಸ್ ತೆಲುಗು ಇಂಡಸ್ಟ್ರಿಗೂ ಕೂಡ ಎಂಟ್ರಿ ಕೊಟ್ಬಿಟ್ಟು ಪವನ್ ಕಲ್ಯಾಣ್ ಅವ್ರ ಜೊತೆಗೆ ಯಾವ್ದೋ ಒಂದು ಸಿನಿಮಾನ ಕೊಲಾಬ್ರೇಷನ್ ಮಾಡ್ತಾ ಇದಾರೆ ಅಂತ ಇನ್ಫಾರ್ಮೇಶನ್ ಇನ್ಸೈಡ್ ಇಂದ ಸಿಗ್ತಾ ಇದೆ. ನಿಜನ ಸುಳ್ಳ ನನಗಂತೂ ಗೊತ್ತಿಲ್ಲ. ಇನ್ನ ಪವನ್ ಕಲ್ಯಾಣ್ ಅವರು ಆಕ್ಟ್ ಮಾಡೋ ಈ ಸಿನಿಮಾಗೆ ತಮಿಳ್ ಇಂಡಸ್ಟ್ರಿಯ ಡೈರೆಕ್ಟರ್ ಲೋಕೇಶ್ ಕನಕರಾಜ್ ಅವರು ಡೈರೆಕ್ಟ್ ಮಾಡ್ತಾರೆ ಅಂತ ಗೋಸಿಪ್ಗಳಿದಾವೆ. ಐ ಡೋಂಟ್ ನೋ ಇದು ನಿಜ ಅಂತ ನನ್ನ ಕೈಲಿ ನಂಬಕ್ ಆಗ್ತಾ ಇಲ್ಲ, ಜಸ್ಟ್ ರೂಮರ್ ಆಗಿ ಇಟ್ಕೊಳ್ಳಿ ಸಾಕು. ಇನ್ನ ರೀಸೆಂಟ್ ಆಗಿ ನವೀನ್ ಪುಲ್ ಅವರು ಕೂಡ ಟ್ವಿಟರ್ ಅಕೌಂಟ್ ಅಲ್ಲಿ ಒಂದು ಪೋಸ್ಟ್ ನ ಹಾಕೊಂಡ್ರು. LC ಒಳಗಡೆ ಬರ್ತಾರಂತ ರಾಘವ್ ಲಾರೆನ್ಸ್ ಅವರು ಆಕ್ಟ್ ಮಾಡಿರುವಂತ ಬೆನ್ಸ್ ಸಿನಿಮಾದಲ್ಲಿ ಇವರ ಪೋರ್ಷನ್ ಅಫಿಷಿಯಲ್ ಆಗಿ ಸ್ಟಾರ್ಟ್ ಆಗಿದೆ ಅಂತ ಒಂದು ಪೋಸ್ಟರ್ ಕೂಡ ಬಿಡೋದ್ರ ಮುಖಾಂತರ ಅಪ್ಡೇಟ್ ಕೊಡ್ತಾ ಇದಾರೆ. ಎಂಟ್ರಿ ಕೊಟ್ಟಿದ್ದೀನಿ ನಾನು ಸಿನಿಮಾ ಶೂಟಿಂಗ್ ಒಳಗಡೆಗೆ. ಇನ್ನ ತಮಿಳ್ ಆಕ್ಟರ್ ಸೂರ್ಯ ಅವರ 47ನೇ ಸಿನಿಮಾದ ಬಗ್ಗೆ ಮಾತುಕತೆಗಳು ಜೋರಾಗಿ ನಡೀತಾ ಇದಾವೆ. ಈ ಸಿನಿಮಾನ ಡೈರೆಕ್ಟ್ ಮಾಡೋದಕ್ಕೆ ಜಿತು ಮಾಧವನ್ ಅವರು ರೆಡಿ ಆಗಿದ್ದಾರೆ ಅಂತ ಇನ್ಫಾರ್ಮೇಶನ್ ಸಿಗ್ತಾ ಇದೆ. ಜೊತೆಗೆ ಇಲ್ಲಿ ಸೂರ್ಯನ್ ಜೊತೆ ಕೊಲ್ಯಾಬ್ಸ್ ಮಾಡೋದಕ್ಕೆ ಫಹದ್ ಫಸೀಲ್ ಅವರು ಕೂಡ ಏಟ್ ಹಾಕೋದಕ್ಕೆ ರೆಡಿ ಆಗಿದ್ದಾರೆ ಅಂತ ಗಾಸಿಪ್ಗಳು. ಇದ್ರ ಜೊತೆಗೆ ಇನ್ನೊಂದು ಇಂಪಾರ್ಟೆಂಟ್ ರೋಲ್ ಆಗಿ ನಜ್ರಿಯಾ ಇವರು ಕಾಪ್ ರೋಲ್ ಅಲ್ಲಿ ಆಕ್ಟ್ ಮಾಡ್ತಾ ಇದಾರೆ. ಅಂದ್ರೆ ಪೊಲೀಸ್ ಕ್ಯಾರೆಕ್ಟರ್ ಅಲ್ಲಿ ಇವ್ರು ಕಾಣಿಸ್ಕೋತಾರೆ ಅಂತ ಇನ್ಫಾರ್ಮೇಶನ್ ಇದೆ. ಇದನ್ನೆಲ್ಲ ಜಸ್ಟ್ ಗಾಸಿಪ್ ಆಗಿ ಇಟ್ಕೊಳ್ಳಿ, ಅಫಿಷಿಯಲ್ ಆಗಿ ಕನ್ಫರ್ಮ್ ಆಗೋವರೆಗೂ ಜಸ್ಟ್
ಗಾಸಿಪ್ಸ್. ಇನ್ನ KV ನಲ್ಲೇ ಬರ್ತಾರಂತ ಜನನಾಯಕನ್ ತಲಪತಿ ವಿಜಯ್ ಅವರ ಈ ಸಿನಿಮಾದಲ್ಲಿ ಮತ್ತೊಂದು ಲೇಡಿ ಕ್ಯಾರೆಕ್ಟರ್ ಇವಾಗ ರಿವೀಲ್ಡ್ ಆಗಿದೆ. ಈ ಸಿನಿಮಾದಲ್ಲಿ ಮಮಿತಾ ಬಿಜೂರು ಇವರೇನೆ ಜನನಾಯಕನ್ ಸಿನಿಮಾದಲ್ಲೂ ಕೂಡ ಅಫಿಷಿಯಲ್ ಆಗಿ ಆಕ್ಟ್ ಮಾಡ್ತಾ ಇದಾರೆ ಅಂತ ಕನ್ಫರ್ಮೇಶನ್ ಆಗ್ಬಿಟ್ಟಿದೆ. ಅಂದ್ರೆ ನಿಮಗೆ ಗೊತ್ತಿರೋ ಹಾಗೆ ಈ ಸಿನಿಮಾದಲ್ಲಿ ಹೀರೋಯಿನ್ ಆಗಿ ಪೂಜಾ ಹೆಗ್ಡೆ ಅವರು ಆಕ್ಟ್ ಮಾಡ್ತಾ ಇದಾರೆ. ಅಂದ್ಮೇಲೆ ಇವರು ಹೀರೋಯಿನ್ ಆಗಿರೋದಕ್ಕೆ ಚಾನ್ಸ್ ಇಲ್ಲ, ಯಾವ್ದೋ ಒಂದು ಸೈಡ್ ರೋಲ್ ಅಲ್ಲಿ ಕಾಣಿಸ್ಕೋಬಹುದೇನೋ ಅಂತ ಎಕ್ಸ್ಪೆಕ್ಟ್ ಮಾಡಬಹುದು. ಇನ್ನ ಈ ಬರೋದ ವೆರಿ ಹಾಟ್ ಅಂಡ್ ಸ್ಪೈಸಿ ಆಗಿರುವಂತ ಟಾಪಿಕ್ ಕಿಚ್ಚ ಸುದೀಪ್ ಅಂಡ್ ಸಂತೋಷ್ ಆನಂದ್ ರಾಮ್ ಇವರಿಬ್ರು ಕೊಲಾಬ್ರೇಷನ್ ಅಲ್ಲಿ ಯಾವ್ದೋ ಒಂದು ಸಿನಿಮಾ ಬರೋದಕ್ಕೆ ರೆಡಿ ಆಗಿದೆ ಅಂತ ಸಣ್ಣದಾಗಿ ರೂಮರ್ಸ್ ಗಳು ಬರ್ತಾ ಇದಾವೆ. ಅಂದ್ರೆ ಕಿಚ್ಚ ಸುದೀಪ್ ಅವರ ಟೈಮ್ ಲೈನ್ ಒಳಗಡೆ ಈಗ ಮಾರ್ಕ್ ಇದೆ, ಅದಾದ್ಮೇಲೆ ಬಿಲ್ಲರಂಗ ಭಾಷೆ ಬರ್ಬೇಕು. ಇವೆರಡು ಬರೋವರೆಗೂ ಒಂದ್ 2-3 ವರ್ಷ ಆಗ್ಬಹುದೇನೋ. ಅದಾದ್ಮೇಲೆ ಗೊತ್ತಾಗ್ಬಹುದು ಇವರಿಬ್ರು ಗಾಸಿಪ್ ಅಲ್ಲಿ ಏನೋ ಒಂದ್ ಸಿನಿಮಾ ಬರುತ್ತೆ ಅಂತ ಎಲ್ಲಾ ಕಡೆ ಸ್ಪ್ರೆಡ್ ಆಗ್ತಾ ಇದೆಯಲ್ಲ. ಅಫಿಷಿಯಲ್ ಆಗಿ ಕನ್ಫರ್ಮ್ ಆಗೋವರೆಗೂ ಜಸ್ಟ್ ರೂಮರ್ ಆಗಿ ಇಟ್ಕೊಳ್ಳೋದು ಒಳ್ಳೇದು. ಸೊ ಇದಾಗಿತ್ತು ಈ ವಾರದ ವೀಕ್ಲಿ ಅಪ್ಡೇಟ್. ಐ ಹೋಪ್ ನಿಮ್ಗೆ ವಿಡಿಯೋ ಇಷ್ಟ ಆಗಿದೆ ಅನ್ಕೊಂಡಿದೀನಿ. ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ, ಅಲ್ಲಿವರೆಗೂ ಕಾಯ್ತಾರಿ. ಕೀಪ್ ವಾಚಿಂಗ್. ಬಾಯ್ ಬಾಯ್. Yalla jeep jeep, yalla jeep jeep, yalla jeep jeep, yalla jeep.